ಇಡೀ ರಾಜ್ಯವೇ ಹೆಮ್ಮೆ ಪಡುವಂಥ ಒಂದು ಸಂಗತಿ ಅಂದರೆ ಸಿಗಂದೂರಿನ ಏನು ಈ ಸೇತುವೆ ಆಯಿತು ನಿನ್ನೆ ಲೋಕಾರ್ಪಣೆ ಆಗಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಂದರು, ನಿನ್ನೆ ಈ ಒಂದು ಸೇತುವೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈಗ ನಾವು ಇದೇ ಸೇತುವೆ ಮೇಲೆ ಇದ್ದೇವೆ. ಅಂದರೆ ಇಂದಿನಿಂದ ಕೂಡ ಎಲ್ಲ ಈ ಸೇತುವೆ ಆರಂಭ ಆಗಿದೆ, ಲೋಕಾರ್ಪಣೆ ಆಗಿದೆ. ಹಾಗಾಗಿ ಏನು ಒಂದು ಸಿಗಂದೂರು ದೇವಸ್ಥಾನಕ್ಕೆ ಹೋಗುತ್ತೆ ಮತ್ತು ಇಲ್ಲಿಂದ ನೇರವಾಗಿ ಕೊಲ್ಲೂರು ಮಾರ್ಗವಾಗಿ ಹೋಗುತ್ತೆ ಏನು ಈ ಸಿಗಂದೂರು ಸೇತುವೆ. ಇದು ಸಿಗಂದೂರು ಸೇತುವೆ ಸಾಗರ ತಾಲೂಕಿನ ಅಂಬರಗೋಡ್ಲು ಮತ್ತು ಕಳಸವಳ್ಳಿ ಈ ಭಾಗದಲ್ಲಿರುವಂಥ ಸೇತುವೆ ಇದು. ಇದಕ್ಕೆ ಈಗಾಗಲೇ ಕೂಡ ಕೇಂದ್ರ ಸಚಿವರು ನಿನ್ನೆ ಕೂಡ ಏನು ಲೋಕಾರ್ಪಣೆ ಮಾಡಿ ಅದರ ಬಳಿಕ ಇದಕ್ಕೊಂದು ಸಿಗಂದೂರು ಸೇತುವೆ ಅಂತ ಹೇಳಿ ಚೌಡೇಶ್ವರಿ ಸಿಗಂದೂರು ಸೇತುವೆ ಅಂತ ಹೇಳಿ ಹೆಸರನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾವು ಗಮನಿಸಬಹುದು, ಇವತ್ತು ಮೊದಲ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಆಗ್ತಾ ಇದೆ. ಇಷ್ಟು ದಿವಸಗಳ ಕಾಲ ಏನು ಶರಾವತಿ ಹೆಣ್ಣೀರಿದೆ, ಆ ಹೆಣ್ಣೀರಿರುವಂಥ ಲಾಂಚ್ ಇದೆ, ಆ ಲಾಂಚ್ ಮೂಲಕವಾಗಿ ಜನರು ಕೂಡ ಸಾಕಷ್ಟು ಕಷ್ಟವನ್ನು ಪಟ್ಟು ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡ್ಕೋತಾ ಇದ್ರು, ನಂತರ ವಾಪಸ್ ಬರ್ತಾ ಇದ್ರು. ಹಾಗಾದರೆ ರಾಜ್ಯದ ಮತ್ತು ಹೊರ ರಾಜ್ಯದಿಂದ ಬೇರೆ ಬೇರೆ ಭಾಗದಿಂದ ಕೂಡ ಜನರು ಬರ್ತಾ ಇದ್ರು, ಬಂದು ಸಿಗಂದೂರು ದೇವಿಯ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಎಲ್ಲ ಸಮಸ್ಯೆ ಅಂದರೆ ಸುಮಾರು 60 ವರ್ಷಗಳ 6 ದಶಕಗಳ ಏನು ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಈಗ ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ, ಸಂತಸದಲ್ಲಿದ್ದಾರೆ. ಅಂದರೆ ಆರಾಮಾಗಿ ಕೂಡ 24 ಗಂಟೆ ಕೂಡ ಈ ಸೇತುವೆ ಮೇಲೆ ಓಡಾಡ್ಬೋದಾಗಿದೆ. ತಮ್ಮ ವಾಹನ ಮೂಲಕವಾಗಿ ಸಿಗಂದೂರಿಗೆ ಹೋಗ್ಬೋದು, ಕೊಲ್ಲೂರಿಗೆ ಹೋಗ್ಬೋದು, ಮತ್ತು ಉಡುಪಿ ಮತ್ತು ಮಂಗಳೂರು ಕೂಡ ಒಂದು ಕೊಂಡೆ ಆಗಿದೆ. ಹಾಗಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಅಂದರೆ ಇದೇ ಇವತ್ತೇ ಮೊದಲೇ ದಿನ ಆಗಿದೆ ಈ ಸೇತುವೆ ಮೇಲೆ ಸಿಗಂದೂರು ದೇವಸ್ಥಾನ ದರ್ಶನಕ್ಕೆಲ್ಲ ಹೋಗಿದ್ದಂಥ ಭಕ್ತರು ಇದ್ದಾರೆ. ಮತ್ತು ಈ ಭಾಗದಲ್ಲಿ ಸಂಚಾರ ಮೊದಲನೇ ಬಾರಿಗೆ ಈ ಏನು ಸೇತುವೆ ಇದೆ, ಈ ಸೇತುವೆ ಹೈವೇ ಮೇಲೆ ಓಡಾಡುವಂಥ ಜನರ ಜೊತೆಗಿದ್ದಾರೆ. ಇವತ್ತು ನಿನ್ನೆ ಕೂಡ ನಿತಿನ್ ಗಡ್ಕರಿ ಬಂದರು, ಉದ್ಘಾಟನೆ ಮಾಡಿದ್ರು, ಇವತ್ತು ಚಾಲನೆ ಸಿಕ್ಕಿದೆ. ಇವತ್ತು ಪ್ರತಿ ದಿವಸ ನೀವು ಕೂಡ ಹೋಗಿ ಬಂದ್ರಿ ಅಂತ. ನಾನು ಈ ಸ್ಥಳೀಯನೂ ಆಗಿದ್ದರೂ ಕೂಡ ಈ ಲಾಂಚ್ ಮೇಲೆ ಬರಬೇಕಂದ್ರೆ ಸಾವಿರಾರು ಜನ ವೆಹಿಕಲ್ಗಳು ಲಾಂಚಿಗೋಸ್ಕರ ಕಾಯ್ತಿದ್ರು. ನಮ್ಮ ಲೋಕಲರ್ ಅಂದ ತಕ್ಷಣ ಪಾಪ ಮುಂದೆ ಬಿಟ್ಕೊಳ್ಳಿ, ಅವರಿಗೆ ಯಾರು ಲೋಕಲರು ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವರು ಕಾದು ನಮಗೆ ಹಿಡಿ ಶಾಪಲ್ಲ ಹಾಕೋಗ್ತಿರು. ಆ ಲಾಂಚ್ ಪರಿಸ್ಥಿತಿನೂ ಹಂಗಿತ್ತು. 60 ವರ್ಷಗಳ ಕನಸು ಈಗ ಹಿರಿಯರು, ನಮಗೆ ಗೊತ್ತಿಲ್ಲ, ಹಿರಿಯರು ಹೇಳಿದಕ್ಕಂಥ ಮಾತು ಕೇಳ್ತೀವಿ. ಆ ನೆನಸು ಈಗ ನಿನ್ನೆ ಅದು ಸಾಕಾರ ಆಗಿದೆ. ಇದು ಹಲವಾರು ಸಂಘಟನೆಗಳ ಹೋರಾಟದ ಫಲ, ಸಾರ್ವಜನಿಕರು ಮತ್ತು ದೇವರು ಸಿಗಂದೂರು ಚೌಡೇಶ್ವರಿಯ ಕೃಪೆಯಿಂದ ಒಂದು ಬಿಡುಜಾಗಿದೆ. ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಮಾಡಿದ್ದಾರೆ. ನಿನ್ನೆ ಉದ್ಘಾಟನೆ ಮಾಡಿದ್ದು ಇವತ್ತು ಮೊದಲನೇ ದಿನ. ಇದಕ್ಕೆ ಸಾವಿರಾರು ಜನ ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಖುಷಿಯಿಂದ ಎಲ್ಲ ಸಂತೋಷವಾಗಿ ಈ ತಾಲೂಕಿನ ಜನ ಅಲ್ಲದೆ ಇಡೀ ರಾಜ್ಯದ ಜನ ಖುಷಿ ಪಡುವಂಥ ಸೇತುವೆ ಆಗಿದೆ. ಇವತ್ತು ಮೊದಲನೇ ದಿವಸ ಈ ಸೇತುವೆ ಮೇಲೆ ಹೋಗುವಂಥ ಫೀಲಿಂಗ್ ಹೇಗಿತ್ತು ನಿಮ್ದು ಅಂತ ಹೇಗೆ ಅನ್ನಿಸ್ತು ಮನಸ್ಸಲ್ಲಿ? ಸರ್, ಇಷ್ಟು ದಿನ ಲಾಂಚಲ್ಲಿ ಹೋಗೋದು ಒಂದು ಫೀಲಿಂಗ್ ಎಲ್ಲಿದ್ರು ಗಂಟೆಗಟ್ಟಲೆ ಕಾಯ್ತೀವಿ. ಆದರೆ ಇವತ್ತು ಇದು ಒಂಥರ ವಿಮಾನದಲ್ಲಿ ಹೋದಂಗೆ ಆಗ್ತಿದೆ. ಈಗ ನಾವು ಯಾರೋ ವಿಮಾನದಲ್ಲಿ ಹೋಗ್ತಿಲ್ಲ, ಫ್ಲೈಟಲ್ಲಿ ಹೋಗ್ತಿರೋ, ಯಾವಾಗ ಫ್ಲೈಟಲ್ಲಿ ಹೋಗ್ತೀವಿ ಅಂತೀವಲ್ಲ, ಆ ಥರ ಈ ಸೇತುವೆ ಮೇಲೆ ಫ್ಲೈಟಲ್ಲಿ ಹೋದಂಗೆ ಆಗ್ತೈತಿ. ಇದು ಹಿರಿಯರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದದಿಂದ ಈ ಕನಸು ಕೇಂದ್ರ ಸರ್ಕಾರ ಸಹಾಯದಿಂದ ಆಗಿದೆ. ಅವರಿಗೂ ಒಳ್ಳೇದು ಮಾಡಲಿ. ದೇವಿಯಿಂದ ಸಾರ್ವಜನಿಕರು ಯಾವಾಗ ಬೇಕಾದ್ರೂ ದರ್ಶನ ತಗೊಂಡು ಯಾವುದೇ ಸಾರ್ವಜನಿಕ ಸಮಸ್ಯೆ ಇದ್ರೂ ಕೂಡ ಆ ಲೋಕಲ್ ಜನ ಹಗಲು ರಾತ್ರಿ 24 ಗಂಟೆ ಸಂಚರಿಸ್ಬೋದು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದು ಅಂದರೆ ಇವತ್ತು ಮೊದಲೇ ದಿವಸ ಅವ್ರಿಗೆ ಎಷ್ಟೊಂದು ಖುಷಿ ಇದೆ ಅಂತ ಹೇಳಿದರು. ಅಂದರೆ ಈ ಸೇತುವೆ ಆಗಿದೆ, 60 ವರ್ಷಗಳು ಕಾದಿದ್ದಾರೆ, ಇದು ಜಾತಕ ಪಕ್ಷಿ ಅಂತ ಕಾದಿದ್ದಾರೆ. ಹಾಗಾಗಿ ಸಹಜವಾಗಿ ಕೂಡ ಅವರೊಂದು ಭಾವನೆ ಬಂತು, ನಾವು ವಿಮಾನದಲ್ಲಿ ಹೋಗುವಂಥ ಖುಷಿ ಬಂತ ಹೇಳೋ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಒಳಗೆ ಸೇತುವೆ ಮೇಲೆ ಹೋದ್ರಿ, ಹೇಗೆ ಅನಿಸ್ತಾ ಇದ್ದ? ಇಷ್ಟು ವರ್ಷ ಕಷ್ಟಪಟ್ಟರೆ ಈಗ ಹೋಗ್ತೀವಿ ಸೇತುವೆ ಮೇಲೆ ಹೋಗ್ತದೆ, ಅದು ಹೋಗೋ ಖುಷಿನೇ ಬೇರೆ ಸರ್. ಅದು ತುಂಬ ಚೆನ್ನಾಗಿದೆ. ಇದನ್ನು ಎಲ್ಲರೂ ತಗೊಬೇಕು. ಯಾರ್ಯಾರು ನೋಡಿಲ್ವೋ, ಎಷ್ಟೋ ಜನ ಕಾದು ವಾಪಸ್ ಹೋದೋರು ಇದ್ದಾರೆ. ಇಲ್ಲಿ ಲಾಂಚ್ ಪ್ರಾಬ್ಲಮ್ ಆಗಿ ನೈಟಲ್ಲಿ ನಾವು ಲಾಂಚ್ ಇಲ್ಲಿ ಬಿಡಲ್ಲ, ಎಷ್ಟೋ ಜನ ವಾಪಸ್ ಹೋಗಿದ್ದಾರೆ. ಅಲ್ಲೇ ಗಾಡಿಗಳು ನಿಲ್ಲೋದು ಹೋಗೋದು ತುಂಬ ಕಷ್ಟ ಆಗ್ತಿತ್ತು. ಇವಾಗ ಯಾರು ಬೇಕಾದರೂ ಬಂದು ನೋಡಿ ಈಗ ದರ್ಶನ ಮಾಡಿ ಹೋಗ್ಬೋದು. ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾಳೆ ತಾಯಿ ಅಂತ ನಾವು ಹೇಳ್ಬೋದು. ಇದು ತುಂಬ ಖುಷಿ ಪಡ್ತಾ ಇದ್ದಾರೆ. ಅಂದರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಇದೆ, ಈ ದೇವಸ್ಥಾನಕ್ಕೆ ರಾಜ್ಯದ ಮೂಲೆಯಿಂದ ಜನ ಬರ್ತಾ ಇದ್ರು, ಸಾಕಷ್ಟು ಪರದಾಡ್ತಾ ಇದ್ರು. ಅಂದರೆ ಸಹಜವಾಗಿ ಕೂಡ ಲಾಂಚ್ ಮೂಲಕವೇ ಹೋಗಬೇಕಿತ್ತು, ಲಾಂಚ್ ಮೂಲಕ ವಾಪಸ್ ಬರಬೇಕಿತ್ತು. ಸಾಕಷ್ಟು ಜನ ಭಕ್ತರು ಕೂಡ ಲಾಂಚ್ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಸೇವೆ ಸಿಗಿದೆ ವಾಪಸ್ ಕೂಡ ಹೋಗುವಂಥ ಉದಾಹರಣೆ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮತ್ತೊಬ್ಬರು ಇದ್ದಾರೆ, ಸೇತುವೆ ಮೇಲೆ ಹೋಗಿದ್ದಾರೆ, ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ವಾಪಸ್ ಬಂದ ಭಕ್ತರು ಇದ್ದಾರೆ. ಹೇಗೆ ಅನಿಸ್ತಮ್ಮ ಇವತ್ತು ಸೇತುವೆ ಆಗಿದೆ, ಮೊದಲೇ ದಿವಸ ಆಯಿತು, ಸೇತುವೆ ಮೇಲೆ ವಾಹನಗಳು ಹೋಗ್ತಿದ್ದಾವೆ? ಹೌದು, ನಾವು ಶಿವಮೊಗ್ಗದಿಂದ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ನಾವು ಪ್ರತಿ ಸಲ ಬಂದಾಗಲೂ ಸಹ ನಾವು ಲಾಂಚಲ್ಲೇ ಹೋಗ್ತಾ ಇದ್ವಿ. ಆದರೆ ತುಂಬ ಒಂದು ಪ್ರಾಬ್ಲಮ್ ಇತ್ತು. ಇವಾಗ ಪರವಾಗಿಲ್ಲ, ಈ ರೋಡ್ ಆದಮೇಲೆ ತುಂಬ ಹ್ಯಾಪಿಯಾಗಿ ಹೋಗ್ಬೋದು, ಏನೂ ಇದಿಲ್ಲ. ಅಮ್ಮ, ಅಂದರೆ ಶರಾವತಿ ಹೆಣ್ಣೀರಿದು ಅಕ್ಕಪಕ್ಕ ನಿಮಗೆ ಹೆಣ್ಣೀರಿದೆ, ಆ ನೀರ್ ಮೇಲೆ ನೀವು ಹೋಗ್ತೀರಾ, ಆ ಸೇತುವೆ ಆಗಿದೆ, ಹೇಗೆ ಅನ್ನಿಸ್ತಾ ಇತ್ತು ಫೀಲಿಂಗ್ ನೀವು ಹೋಗುವಾಗ ಮತ್ತೆ ಬರುವಾಗ? ತುಂಬ ಖುಷಿ ಆಗ್ತಿದೆ ಸರ್. ಈ ನೇಚರಿಗೂ ಈ ಮಳೆಗೂ ತುಂಬ ಅಂದರೆ ಹೇಳ್ಕೊಳಕ್ ಆಗದೆ ಇರೋದಷ್ಟು ತುಂಬ ಖುಷಿಯಾಗಿದೆ. ಸಹಜವಾಗಿ ಕೂಡ ಇಡೀ ಕುಟುಂಬಸ್ಥರು ಬಂದಿರ್ತಾರೆ, ಬಂದ ಸುರಕ್ಷಿತವಾಗಿ ಹೋಗಬೇಕು ಬರಬೇಕು ಅನ್ನೋದು ಕೂಡ ಅಷ್ಟೇ ಇರುತ್ತೆ. ಸೊ ಈಗ ಹೋಗಿ ಬಂದಾಗ ಅಂದರೆ ಈ ಸೇತುವೆ ಆಯಿತು ತೊಂದರೆ, ಸುಮಾರು ವರ್ಷಗಳಿಂದ ಸೇತುವೆ ಆಗಬೇಕು ಆಗಿದೆ ಅಂತೀಗ. ಹೌದು,
ಏನು ಹೇಳ್ಬೇಕಂದ್ರೆ ಈ ಸೇತುವೆಯಿಂದ ವಾಹನಗಳು ಸುಲಭವಾಗಿ ಹೋಗೋದಕ್ಕೂ ಬರೋದಕ್ಕೂ ಒಂದು ಇದಾಗಿದೆ. ಮತ್ತು ಅದೇ ಲಾಂಚಿಗೆ ಏನು ಕಾಯ್ಬೇಕನ್ನೋ ಒಂದು ಅವಶ್ಯಕತೆ ಇಲ್ಲ. ಸರಾಗಾಗಿ ಹೋಗಿ ಬರ್ಬೋದು, ದೇವಿ ದರ್ಶನ ಮಾಡ್ಬೋದು, ಬೇರೆ ಊರುಗಳಿಗೂ ಹೋಗೋದಕ್ಕೆ ಅನುಕೂಲವಾಗಿದೆ. ಅಂದ್ರೆ ಇಲ್ಲಿರುವಂತ ತುಂಬಾ ಖುಷಿ ಪಡೆದ ಶಿವಮೊಗ್ಗದ ಬಂದಿರೋರು ದೇವಿ ದರ್ಶನ ಪಡ್ಕೊಂಡಿದ್ದಾರೆ. ಸಹಜವಾಗಿ ಕೂಡ ಲಾಂಚ್ ಅಲ್ಲಿ ಹೋಗಿದ್ರು, ಲಾಂಚ್ ಮುಖಾಂತರ ಹೋಗ್ತಿದ್ರು ಪ್ರತಿ ಸಲ. ಈ ಬಾರಿ ಕೂಡ ನಾವು ಸುಲಭವಾಗಿ ಏನು ಸೇತುವೆ ಆಗಿದೆ, ಆ ಸೇತುವೆ ಮೇಲಿಂದ ಹೋಗಿದ್ದೇವೆ. ಅಂದ್ರೆ ನಿನ್ನೆ ಲೋಕಾರ್ಪಣೆ ಆಯಿತು, ಇವತ್ತು ಸೇತುವೆ ಆರಂಭ ಆಗಿದೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಬೇರೆ ಬೇರೆ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಜನ ಬರ್ತಿದ್ದಾರೆ. ಈಗ ಸಹಜವಾಗಿ ಕೂಡ ನೋಡಿದ್ರಿ ನೀವು, ಇಷ್ಟು ದಿವಸ ಲಾಂಚ್ ಸಮಸ್ಯೆ ಇತ್ತು, ಈ ಸೇತುವೆ ಆಗಿದೆ, ನೀವು ಲೋಕಾರ್ಪಣೆ ಆಯಿತು, ಹೇಗೆ ಅನಿಸ್ತಾ ಇದೆ ಅಂತ? ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತೆ ನಾವು ಜಾಲಿಯಾಗಿ ಫ್ಯಾಮಿಲಿ ಜೊತೆ ಎಲ್ಲ ಲಾಂಚಲ್ಲಿ ಹೋಗೋದು ಚೆನ್ನಾಗೇ ಇತ್ತು. ಬಟ್ ಎಲ್ಲ ಟೈಮಲ್ಲೂ ಇರ್ತಾ ಇದ್ದಿಲ್ಲ, ಮತ್ತೆ ತುಂಬ ಟೈಮ್ ಆಗ್ತಾ ಇತ್ತು. ಇಲ್ಲಿಂದ ಹೋಗಿ ಬೇರೆ ವೆಹಿಕಲಲ್ಲಿ ಮತ್ತೆ ಹೋಗ್ಬೇಕಿತ್ತು. ಈಗಾದರೆ ನಮ್ಮ ಓನ್ ವೆಹಿಕಲಲ್ಲಿ ಬ್ರಿಡ್ಜ್ ಮೇಲೇ ಹೋಗ್ಬೋದು. ನಾವು ನದಿ ನೋಡ್ಕೊಂಡು ಹೋಗೋಕ್ಕಲ್ಲ, ತುಂಬ ಖುಷಿ ಆಗ್ತಿದೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು. ನಾವು ಅದಕ್ಕೋಸ್ಕರನೇ ಹೇಳಿ ಇವತ್ತೇ ಬರಬೇಕಂತಲೇ ಹೇಳಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಡ್ರೈವ್ ಮಾಡಿದ್ರಿ, ಸೇತುವೆ ಹೊಸ ಸೇತುವೆ ಇತ್ತು, ಇವತ್ತು ಆರಂಭ ಆಗಿದೆ. ಹೇಗೆ ಅನಿಸ್ತು ಡ್ರೈವಿಂಗ್ ಎಲ್ಲ ನಿಮಗೆ? ನಾವು ಶರಾವತಿ ನದಿ ಮೇಲೆ ತೇಲ್ಕೆಂದು ಹೋದಂಗೆ ಆಗಿತ್ತು ಸರ್. ಡ್ರೈವಿಂಗ್ ಮಾಡ್ಬೇಕಾರೆ ಸೇತುವೆ ಮೇಲೆ ಹೋಗ್ಬೇಕಾರೆ 2-2.5 ಕಿಲೋಮೀಟರ್ ಬರುತ್ತೆ. ನದಿ ಮೇಲೆ ತೇಲ್ಕೆಂತ ಹೋದಂಗೆ ಆಗಿತ್ತು. ಅಷ್ಟು ಅನುಭವ ಆಗಿದೆ. ಸಹಜವಾಗಿ ಇಷ್ಟು ವರ್ಷ ಲಾಂಚಲ್ಲಿ ಹೋಗ್ತಾ ಇದ್ರಿ, ಈಗ ಸೇತುವೆ ಆಯಿತು, ದೇವಿ ದರ್ಶನ ಪಡ್ಕೊಂಡ್ರೆ ವಾಪಸ್ ಬಂದ್ರಿ. ಡ್ರೈವಿಂಗ್ ಹೇಗೆ ಅನಿಸ್ತು ಸೇತುವೆ ಮೇಲೆ? ಡ್ರೈವಿಂಗ್ ಸೂಪರ್ ಆಗಿತ್ತು. ಸೇತುವೆ ಮೇಲೆ ಒಳ್ಳೆ ಚೆನ್ನಾಗಿತ್ತು. ಭಾಳ ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು. ಓಕೆ, ಒಂದು ಹೊಸ ಅನುಭವ ಸೇತುವೆ ಮೇಲೆ. ಅದು ಕೂಡ ಇದು ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡಂಥ ಸೇತುವೆ ಆಗಿದೆ. ಏನಂದ್ರೆ ಕೇಬಲ್ ಬಳಕೆ ಮಾಡ್ಕೊಂಡಿದ್ದಾರೆ, ಆ ಕೇಬಲ್ ಮಾಡ್ಕೊಂಡು ಸೇತುವೆ ಮಾಡಿದ್ದಾರೆ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಯೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಅವನು ಮಾತಾಡ್ಸೋಣ. ಇವತ್ತು ಈ ಸೇತುವೆ ಆಯಿತು, ನಿನ್ನೆ ಲೋಕಾರ್ಪಣೆ ಆಯಿತು, ಗಡ್ಕರಿ ಬಂದರು, ಉದ್ಘಾಟನೆ ಮಾಡಿದರು. ಇವತ್ತೆಲ್ಲ ಜನ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೇತುವೆ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ವಾಹನ ಇದರ ಮೇಲೆ ಸಂಚಾರ ಶುರುವಾಗಿದೆ. ಹೌದು ಸರ್, ನಾನು ಗವಿಸಿದ್ದಪ್ಪ ದ್ಯಾಮಣ್ಣವ್ರು ಅಂತಂದು ಹಾವೇರಿ ಪರಾಜಿತ ಗವಿಸಿದ್ದಪ್ಪ ದ್ಯಾಮಣ್ಣವ್ರಂತ ಹಾವೇರಿಯಿಂದ ನಾವು ಬಂದಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಹಾನೆಸ್ಟಾಗಿ ಕೆಲಸ ಮಾಡ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಇರ್ಬೋದು, ನಮ್ಮ ಸನ್ಮಾನ್ಯ ಶ್ರೀ ಕೂಡ ಇವತ್ತೊಂದು ಮೊದಲೇ ದಿವಸ ನೀನು ಲೋಕಾರ್ಪಣೆ ಆಗಿದೆ, ಇವತ್ತು ಹೋಗಿ ಬಂದು ಅನುಭವ ಆಗಿತ್ತು. ಅನುಭವ ಭಾಳ ಖುಷಿ ಅನ್ನಿಸ್ತೈತೆ. ಯಾಕಂದರೆ ದೇಶದಲ್ಲೇ ಇದು 2ನೇ ಉದ್ದವಾದ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್. ಹಾಗಾಗಿ ಪ್ರತಿಯೊಬ್ಬ ಇದು ಮುಖ್ಯವಾಗಿ ಇದು ಜಿಲ್ಲೆ ಏನಂದರೆ ಪ್ರವಾಸಿಗರ ತಾಣ. ಪ್ರವಾಸಿಗರು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಬರೋಕೆ ಅನುಕೂಲ ಆಗೈತಿ. ಮತ್ತು ಮುಂದೆ ಕೂಡ ವೆಹಿಕಲ್ ತೊಗೊಂಡು ಮುಂದೆ ಹೋಗಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಮುಂದೆ ಕೊಲ್ಲೂರು ಬರ್ತೈತಿ, ಮುಂದೆ ಮಂಗಳೂರು ಅವೆಲ್ಲ ಬರೋದ್ರಿಂದ ಒಳ್ಳೆಯ ಅನುಕೂಲ ಆಗಿದೆ. ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ಉತ್ತಮ ಸೇವೆಯನ್ನು ಕೊಟ್ಟಿದ್ದಾರೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಥಮ ದಿನದ ಅನುಭವ ಹೇಗಿತ್ತು ರಸ್ತೆ ಮೇಲೆ, ಅಂದರೆ ಹೈವೇ ಮೇಲೆ? ಭಾಳ ಚೆನ್ನಾಗಿ ಅನಿಸ್ತು, ಖುಷಿ ಅನಿಸ್ತು. ನಾವು ಈ ಹಿಂದೆ ಓಡಾಡಬೇಕಾದ್ರೆ ಲಾಂಚಲ್ಲಿ ಹೋಗ್ತಿದ್ವಿ. ಲಾಂಚಲ್ಲಿ ಕೂಡ ಒಂದು ಮಜಾ ಇರ್ತಿತ್ತು. ಆದರೂ ಕೂಡ ಇದು ವಿಶೇಷವಾಗಿ ಎಲ್ಲೋ ನಾವು ಬೇರೆ ರಾಷ್ಟ್ರಕ್ಕೆ ಬಂದಿವೋ, ಬೇರೆ ದೇಶಕ್ಕೆ ಬಂದಿವೋ ಅನ್ನುವಂಥ ಅನುಭವ ಆಯಿತು. ಆ ಥರ ಚೆನ್ನಾಗಿ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಹೆಚ್ಚಿನ ನಾ ಹೇಳುವುದೇನೆಂದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಸಹಜವಾಗಿ ಕೂಡ ಇವರು ಹಾವೇರಿ ಜಿಲ್ಲೆ ಬಂದರು, ಹಾವೇರಿ ಜಿಲ್ಲೆಯಿಂದ ಬಂದು ಸಿಗಂದೂರು ದೇವಿ ದರ್ಶನಕ್ಕೆ ಬಂದರೆ ಮೊದಲನೇ ಬಾರಿಗೆ, ಅಂದರೆ ನಿನ್ನ ಲೋಕಾರ್ಪಣೆ ಆಯಿತು, ಇವತ್ತು ಸೇತುವೆ ನೋಡ್ಲಿಕ್ಕೆ ಬಂದರೆ ದೇವಿ ದರ್ಶನ ಮಾಡಿದರೆ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಒಂದು ಯೋಜನೆ ಪೂರ್ಣಗೊಳಿಸಿದೆ. ಮೋದಿ ಅವರು ಕೂಡ ಅಭಿನಂದನೆ ಕೂಡ ಈ ಸಂದರ್ಭ ಸಲ್ಲಿಸಿದ್ದಾರೆ. ಸಹಜವಾಗಿ ನೋಡ್ತಾ ಇದ್ದೀರಾ, ಅಲ್ಲ ಸೇತುವೆ ಆಯಿತು, ಇವತ್ತು ನಿನ್ನ ಲೋಕಾರ್ಪಣೆ ಆಗಿದೆ, ಇವತ್ತು ಬಂದಿದ್ದೀರಾ, ವಾಹನ ಸಂಚಾರ ಕೂಡ ಶುರುವಾಗಿದೆ. ಇದು ಮೊದಲೇ ಲಾಂಚಲ್ಲಿ ಹೋಯ್ತಿದ್ರಲ್ಲ, ಅದಕ್ಕಿಂತ ಭಾಳ ಈಗ ನಾವು ಹೋಗೋಕ್ಕೆ ಬರೋಕ್ಕೆಲ್ಲ ಭಾಳ ಚೆನ್ನಾಗಿದೆ. ದೇಶದಲ್ಲೇ ಅತಿ ದೊಡ್ಡ ಸೇತುವೆ, 2ನೇ ಸೇತುವೆ ಇದು. ಎಲ್ಲ ಜನ ಓಡಾಡೋಕ್ಕೆ, ದೇವಸ್ಥಾನಕ್ಕೂ ಸಿಗಂದೂರು ಚೌಡೇಶ್ವರಿಗೆ ಹೋಗೋಕ್ಕೆ ಭಾಳ ಚೆನ್ನಾಗಿದೆ. ಅಂದರೆ ಈ ಸೇತುವೆ ನೋಡಿದ್ರೆ ಹೈವೇ ಮೇಲೆ ಹೋಗುವಂಥ ಅನುಭವ ಹೇಗಿತ್ತು ಅಂದರೆ, ಕೆಳಗಡೆ ನೀರಿದೆ, ಮೇಲ್ಗಡೆ ಸೇತುವೆ, ಹೇಗೆ ಅನಿಸುತ್ತೆ? ಎಲ್ಲ ಹೊರಗಡೆ ನಾವು ಬಂದಂಗಿದೆ, ಸಮುದ್ರದಲ್ಲಿ ಹೋಯ್ತಾ ಇರ್ಬೋದು. ಮೊದಲೇ ಲಾಂಚಲ್ಲಿ ಹೋಯ್ತಿದ್ದೆ, ಈಗ ಸೇತುವೆ ಮೇಲೆ ಹೋಯ್ತಾ ಇದ್ದೀವಿ. ಇದು ಚೆನ್ನಾಗಿದೆ. ಅಂದರೆ ಸರ್ ಎಲ್ಲಿಂದ ಬಂದ್ರಿ ನೀವಲ್ಲ? ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀವಿ. ಹೌದು, ನಾವು ಇವಾಗ ನಿನ್ನೆ ಓಪನ್ ಆಗಿದೆ, ಇವಾಗ ಬಂದಿದ್ದೀವಿ ನೋಡ್ಕೊಂಡು ದೇವಿ ದರ್ಶನಕ್ಕೆ ಹೋಯ್ತಾ ಇದ್ದೀವಿ. ಸಹಜವಾಗಿ ಕೂಡ ಸಿಗಂದೂರು ಏನು ಸೇತುವೆ ಇದೆ, ಈ ಸೇತುವೆ ನಿನ್ನೆ ಲೋಕಾರ್ಪಣೆ ಆಯಿತು, ಇವತ್ತು ಸಂಚಾರ ಆರಂಭವಾಗಿದೆ. ಇವತ್ತು ಮೊದಲೇ ದಿವಸ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತರು ಬರ್ತಾ ಇದ್ದಾರೆ, ಸೇತುವೆ ಮೇಲೆ ಹೋಗ್ತಾ ಇದ್ದಾರೆ, ದೇವಿ ದರ್ಶನ ಪಡ್ಕೊತಿದ್ದಾರೆ ಮತ್ತು ವಾಪಸ್ ಹೋಗ್ತಿದ್ದಾರೆ. ಹಾಗಾಗಿ ತಮ್ಮ ಖುಷಿ ಮತ್ತು ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಘುಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.